ಹಾಯ್ ಗೈಸ್, ವೆಲ್ಕಮ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರಾಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ ಅಂತ ಭಾವಿಸ್ತೀನಿ. ಅದೇ ರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ ನೋಡೋದಕ್ಕೂ ಮುನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಫಾಲೋ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಈ ದಿನ ಚಿಕನ್ ಸಾಂಬಾರ್ ಮತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಾಲೋ ಮೀ. ನೋಡಿ, ನಾನು ಆಲ್ರೆಡಿ ಮಸಾಲೆಗೆಲ್ಲ ಐಟಮ್ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಒಂದು ದಪ್ಪ ಗೆಡ್ಡೆ, 4 ಈರುಳ್ಳಿ. ಯಾಕಂದರೆ 4.5 kg ಚಿಕನ್ ನಾನು ಇವಾಗ ಮಾಡ್ತಾಯಿರೋದು. ಹಂಗಾಗಿ ದಪ್ಪದ 4 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪದ 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ಎಲ್ಲ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಈ ಥರ ಮಸಾಲೆ ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ಎಣ್ಣೆಯಲ್ಲೆಲ್ಲ ಫ್ರೈ ಮಾಡ್ಕೊತೀನಿ ಮಿಕ್ಸರ್ ಗ್ರೈಂಡ್ಗೆ ಹಾಕೊಳ್ಳೋಕೆ ಮುಂಚೆ. ನಾನು ತರಕಾರಿ ಹೆಚ್ಚೋದು ಅದೆಲ್ಲ ನೀಟಾಗಿ ತೋರಿಸೋಣ ಅಂದರೆ ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ನಿಮಗೆ ನೋಡಲಿಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ, ಬೋರಿಂಗ್ ಅನಿಸುತ್ತೆ. ಹಂಗಾಗಿ ನಾನು ಬೇಗ ನೋಡಿಸ್ತಾ ಇದ್ದೀನಿ ವಿಡಿಯೋ. ನೋಡಿ, ಎಣ್ಣೆ ಕಾಯ್ದ ನಂತರ ಗಸಗಸೆ, ಒಂದು 4 ಕರಿಮೆಣಸು, ಕಾಳುಮೆಣಸು, ಒಂದು 4 ಏಲಕ್ಕಿ, ಒಂದು ಸ್ವಲ್ಪ 1 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಚಕ್ಕೆ, 1 2 ಲವಂಗ. ನೋಡಿ, ಎಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಅಂತ ಈರುಳ್ಳಿ, ಟೊಮೆಟೊ ಎಲ್ಲ ಮಿಕ್ಸಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಎಣ್ಣೆಲಿ ಹಾಕಿ ಟೊಮೆಟೊ ಹಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡಿದ್ನಲ್ಲ, ಎಲ್ಲ ಒಂದೇ ಸರಿ ಒಮ್ಮೆಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈ ಥರ ಫ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ತೊಳೆದು ಹಚ್ಚಿ ಹಾಕಬೇಕು. ಕೊತ್ತಂಬರಿ ತೊಳೆದು ಹಚ್ಚಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆಲೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆಲಿ ಫ್ರೈ ಆಯಿತು. ಎಣ್ಣೆಲಿ ಫ್ರೈ ಆಗ್ತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಬಿಟ್ಕೋಬೇಕು. ಎಣ್ಣೆ ಫ್ರೈ ಆಯಿತು. ಅದು ಸ್ವಲ್ಪ ಆರಲಿ ಅಂತ, ರುಬ್ಕೊಳ್ಳೋಕ್ಕೆ ಆರಲಿ ಅಂತ ಇಟ್ಟಿದ್ದೀನಿ. ನಂತರ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಸಾಂಬಾರು ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಚಿಕನ್ ಸಾಂಬಾರು. ಅದು ಮಸಾಲೆ ರುಬ್ಕೊಳಕ್ಕೆ ಸ್ವಲ್ಪ ತಣ್ಣಗಾಗಬೇಕಲ್ಲ, ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿಣ ಪೌಡರ್ ಹಾಕಿ ಮತ್ತು ಚಿಕನ್ ಹಾಕೋದು. ನಾನು ಮೂಳೆ ಥರದ್ದು ಚಿಕನ್ ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ಇನ್ನೆಲ್ಲ ಫ್ರೈಗೆ ಹಾಕಿದ್ದೀನಿ ಚಿಕನ್ ಗ್ರೇವಿಗೆ. ನೋಡಿ, ಚಿಕನ್ ಹಾಕಾಯಿತು. ಸ್ವಲ್ಪ ಹೊತ್ತು ಬೇಯಿಸಬೇಕು. ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನಂತರ ಇದು ತಣ್ಣಗಾಗಿತ್ತಲ್ಲ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ. ನೋಡಿ, ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ರುಬ್ಕೊತಾ ಇದ್ದೀನಿ. ನೋಡಿ, ನಾನು ಆಗಲೇ ಶುಂಠಿ ಬೆಳ್ಳುಳ್ಳಿ ಹಾಕಿರಲಿಲ್ಲ ರುಬ್ಲಿಕ್ಕೆ. ನಾನು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಮನೇಲಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ. ಸೆಕೆಂಡ್ನೇ ಸರಿ ರುಬ್ತಾಯಿದ್ದೀನಿ, ಫಸ್ಟ್ ಸಾರಿ ರುಬ್ಬಾಕಿ. ಜಾಸ್ತಿ ಐಟಮ್ ಇದೆ ಸ್ವಲ್ಪ ರುಬ್ಬೋದು, ಹಂಗಾಗಿ ರುಬ್ಬಾಯಿತು. ಇವಾಗ ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟು. ನಾನು ಸಾಂಬಾರು ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಚಿಕನ್ ಗ್ರೇವಿಗೆ ಎತ್ತಿಟ್ಕೊಂಡಿದ್ದೀನಿ, ಉಳಿದಿದ್ದೆಲ್ಲ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ತೆಳ್ಳಗೆ ಸಾಂಬಾರು ಮಾಡಿ ಚಿಕನ್ ಗ್ರೇವಿ ಮಾಡಿದ್ರೆ ಚಪಾತಿಗೆ, ದೋಸೆಗೆ, ಅನ್ನ ಸಾಂಬಾರು ಎಲ್ಲದಕ್ಕೂ ಸೂಪರಾಗಿರುತ್ತೆ ಅಂದ್ಬಿಟ್ಟು ನಾನು ತೆಳ್ಳಗೆ ಸಾಂಬಾರು ಮಾಡಿ ನಂತರ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡಿ, ಮನೇಲಿ ಮಾಡಿ ಇಟ್ಕೊಂಡಿರೋ ಅಂಥ 1-2 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದೆ. ಮಸಾಲೆ ಹಾಕಿದ ನಂತರ ನೆಕ್ಸ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. 1 ಪಾಕೆಟು, 10 ರೂಪೀಸ್ದು 1 ಪಾಕೆಟ್ ಹಾಕ್ತಾಯಿದ್ದೀನಿ. ಮತ್ತು ಎಷ್ಟು ತಿಳಿಬೇಕೋ ಅಷ್ಟು ನೀರು, ಬಿಸಿ ನೀರು ಪಕ್ಕದಲ್ಲಿ ಕಾಯಿಸಿಟ್ಕೊಂಡಿದ್ರಲ್ಲ, ಆ ಬಿಸಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಕುದಿಲಿಕ್ಕೆ ಇಟ್ಟರೆ ಸಾಂಬಾರು ರೆಡಿ. ಇದು ನೋಡಿ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗಾದರೆ ತುಂಬ ಜಾಸ್ತಿ ಕುದಿಬೇಕಲ್ವಾ, ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು. ಈಗ ನೋಡಿ, ಫಿನಿಶಿಂಗ್ ಸಾಂಬಾರು ರೆಡಿ.
ನೋಡಿ ಕುದಿಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಚಿಕನ್ ಗ್ರೇವಿ ಮಾಡುವ. ಇನ್ನೂ ಸುಮಾರು 2.5 kg 3 kg ಚಿಕನ್ ಇದೆ. ಅದು ಸಪ್ರೇಟ್ ಇಟ್ಟಿದ್ದೀನಿ ವಾಶ್ ಮಾಡಿ. ನಮ್ಮ ಅತ್ತೆಯವರು ವಾಶ್ ಮಾಡಿಕೊಟ್ಟಿದ್ದಾರೆ. ನೀಟಾಗಿ ವಾಶ್ ಮಾಡಿ ಸಪ್ರೇಟ್ ಇಟ್ಟಿದ್ದೀನಿ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಬಾಣಲಿಗೆ ಎಣ್ಣೆ ಹಾಕಿದೆ. ಎಣ್ಣೆ ಕಾಯ್ದ ನಂತರ ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಕರಿಬೇವು ಈರುಳ್ಳಿ ಹಾಕಿದ್ದೀನಿ ನಾನು ಎಣ್ಣೆಗೆ. ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕದು. ಸ್ವಲ್ಪ ಬ್ರೌನ್ ಕಲರ್ ಮೆತ್ತಗಾದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಾದ ನಂತರ 1 ಟೇಬಲ್ ಸ್ಪೂನು ಅರಿಶಿನ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅರಿಶಿನ ಪೌಡರ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನಂತರ ವಾಶ್ ಮಾಡಿಟ್ಟಿದ ನಂತರ ವಾಶ್ ಮಾಡಿಟ್ಟಿರೋಂಥ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಅರಿಶಿನ ಎಲ್ಲ ಚೆನ್ನಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ, ಹೊಂದ್ಕೊಳ್ಳುತ್ತೆ ಚಿಕನ್ಗೆ. ನಾನು ಈಗಲೇ ಉಪ್ಪು ಆ್ಯಡ್ ಮಾಡಿದೆ, ಯಾಕಂದರೆ ಉಪ್ಪು ಹಾಕಿದ್ರೆ ಬೇಗ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಉಪ್ಪು ಹಾಕದೆ ಬೇಯಿಸಿದ್ರೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋದಿಲ್ಲ ಗ್ರೇವಿ ರೆಡಿ ಆದಮೇಲೆ. ಸೊ ಹಂಗಾಗಿ ನಾನು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿ ಸ್ವಲ್ಪ ಫುಲ್ಲು ಅರ್ಧ ಬೇಯಬೇಕು, ಎಣ್ಣೆನಲ್ಲೇ ಅರ್ಧ ಬೇಯಬೇಕು ಚಿಕನ್ನು ಫುಲ್. ನೋಡಿ ಇವಾಗ ಬೆಂದಾಗಿದೆ, ನೋಡಿ ನೀರು ಬಿಟ್ಕೊಂಡಿದೆ ಸ್ವಲ್ಪ. ನಂತರ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, 1 ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಚಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಇದೆರಡು ಚಿಕನ್ಗೆ. ಅದರಲ್ಲೂ ಚಿಕನ್ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಸೂಪರಾಗಿರುತ್ತೆ. ಹಂಗಾಗಿ ನಾನು 1 ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪನೇ ಸುಮ್ಮನೆ ಟೇಸ್ಟ್ ಫ್ಲೇವರ್ಗೋಸ್ಕರ ನಾನು ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ. ನೋಡಿ ಆಲ್ರೆಡಿ ಅರ್ಧ ಬೆಂದಾಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬಿಟ್ಟಿರೋಂಥ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ಗೆ. ಅರ್ಧ ಬೆಂದಿದೆ. ಅರ್ಧ ಬೆಂದಾದಮೇಲೆ ನಾವು ಮಸಾಲೆ ಹಾಕಬೇಕು. ಮಸಾಲೆನಲ್ಲಿ ಅರ್ಧ ಬೆಂದರೆ ಫಿನಿಶ್ ಆಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಮನೇಲಿ ಮಾಡಿ ಇಟ್ಕೊಂಡಿರೋಂಥ 2 ಸ್ಪೂನು ಸಾಂಬಾರು ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನಂತರ ಒಂದು 10 ರೂಪೀಸ್ದು ಒಂದು ಫುಲ್ಲು ಚಿಕನ್ ಮಸಾಲೆ ಪೌಡರ್. ನೋಡಿ ಚಿಕನ್ ಮಸಾಲೆ ಪೌಡರು 1 ಪ್ಯಾಕೆಟ್ ಫುಲ್ಲು ನಾನು ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲೆ ಆಲ್ರೆಡಿ ಟರ್ಮರಿಕ್ ಪೌಡರ್ ನಾನು ಯೂಸ್ ಮಾಡಿದ್ದೀನಿ, ಮೊದಲೇ ಹಾಕಿದ್ದೀನಿ. ಪೌಡರ್ ಏನು ಬೇಡ ಇವಾಗ. ಚಿಕನ್ ಮಸಾಲೆ ಆ್ಯಡ್ ಆಯಿತು. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೀರೇನು ಹಾಕೋದು ಬೇಡ, ಅದರಲ್ಲೇ ಇರುತ್ತಲ್ಲ ನೀರು. ಸೊ ಹಂಗಾಗಿ ನಾನು ನೀರೇನು ಆ್ಯಡ್ ಮಾಡಿಲ್ಲ. ನೋಡಿ ಇದೆಲ್ಲ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನಾನು. ಕಸ್ತೂರಿ ಮೇಥಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಿಕನ್ಗೆ. ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಫೈನಲ್ ಟಚಪ್ಪು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅದು ಗ್ರೇವಿ ಆಗಬೇಕು ಚೆನ್ನಾಗಿ, ಮಸಾಲೆ ಎಲ್ಲ ಇಟ್ಕೋಬೇಕು ಚಿಕನ್ಗೆ. ಆ ರೀತಿ ಸ್ವಲ್ಪ ಸಣ್ಣ ಉರಿಲಿಟ್ಟು ಒಂದು 10 to 20 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಮಸಾಲೆ ಎಲ್ಲ ಅದ್ರ ಕೋಟಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಆಲ್ರೆಡಿ ಮಸಾಲೆ ಎಲ್ಲ ಕೋಟಿಂಗ್ ಆಗಿದೆ, ಚಿಕನ್ ಎಲ್ಲ ಬೆಂದಿದೆ. ನೋಡಿ ಎಷ್ಟು ಸ್ಮೂತಾಗಿದೆ, ಚಿಕನ್ ಎಲ್ಲ ರೆಡಿಯಾಗಿದೆ. ಸೊ ಫೈನ್, ದೋಸೆಗೆ ಪರ್ಫೆಕ್ಟ್. ನೋಡಿ ಈ ರೀತಿ ಮಾಡಿ ನಾನು ದೋಸೆ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಸೂಪರ್, ವಾವ್, ಅದ್ಭುತ. ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಕಮೆಂಟ್ಸ್ ಮಾಡಿ. ಎಲ್ಲರೂ ನನ್ನ ಚಾನಲ್ ನೋಡಿದ್ವಿ, ಥ್ಯಾಂಕ್ ಯು ಸೋ ಮಚ್. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಬೇಡಿ. ಎಲ್ರಿಗೂ ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬಾಯ್.